ಗೋವನ್ನ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸುವ ಅಗತ್ಯ ಇಲ್ಲ. ಅದು ತಾಯಿಗೆ ಸಮಾನ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಯೋಗಿ ಆದಿತ್ಯನಾಥ್ ಹೇಳಿಕೆಗೆ ಹಲವು ರೀತಿಯ ಟೀಕೆ ವ್ಯಕ್ತವಾಗಿದೆ. ಹೌದು, 2027ಕ್ಕೆ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯನ್ನ ಬಿಜೆಪಿ ಗೆಲ್ಲಬೇಕಿದೆ. ಗೆಲ್ಲೋದಕ್ಕಾಗಿ ಅದೇ ಹಳೆಯ ಅಸ್ತ್ರವಾದ ಹಿಂದೂ ಮತ್ತು ಮುಸ್ಲಿಂ ದ್ವೇಷವನ್ನ ಮತ್ತೊಂದು ಮಜಲಿಗೆ ಕೊಂಡೊಯ್ಯಬೇಕಿದೆ. ಹಾಗೆ ಕೊಂಡೊಯ್ಯಲು ಬೇಕಾದ ಹಲವು ವಸ್ತು ವಿಷಯಗಳಲ್ಲಿ ಗೋವು ಕೂಡ ಒಂದಾಗಿದೆ. ಹೀಗಾಗಿ ಗೋವು ಈಗ ತಾಯಿ ಅವತಾರ ತಾಳಿದೆ ಎನ್ನುವಂತಹ ಟೀಕೆ ವ್ಯಕ್ತವಾಗಿದೆ. ದೇಶದಲ್ಲಿ ಗೋವು ಒಂದು ಸಾಧಾರಣ ಸಾಕು ಪ್ರಾಣಿ. ಹಬ್ಬ ಹರಿದಿನಗಳಲ್ಲಿ ಮಾತ್ರ ಇದು ಪೂಜಿಸಲ್ಪಡ್ತಾ ಇತ್ತು. ರೈತರ ಬದುಕಿನ ಭಾಗವಾಗಿತ್ತು. ಉಳುವುದಕ್ಕೆ, ಹಾಲು ಮೊಸರಿಗೆ, ಗೊಬ್ಬರ ಬಳಕೆಗೆ ಇದು ಬರ್ತಾ ಇತ್ತು. ಅದಕ್ಕೆ ವಯಸ್ಸಾದಾಗ ಅದನ್ನ ಸಾಕೋದು ಕಷ್ಟವಾದಾಗ ಮಾರುವುದು ಮಹಾ ಅಪರಾಧವಾಗಿರಲಿಲ್ಲ. ಅದನ್ನು ತಮ್ಮ ಮುಖ್ಯ ಆಹಾರವನ್ನಾಗಿಸಿಕೊಂಡಿದ್ದ ಮುಸ್ಲಿಮರು, ದಲಿತರು, ಕ್ರಿಶ್ಚಿಯನ್ನರು ಅದನ್ನ ಖರೀದಿಸುವುದು ಕೂಡ ಅಪರಾಧವಾಗಿರಲಿಲ್ಲ. ಆದರೆ 2017ಕ್ಕೆ ಅಧಿಕಾರಕ್ಕೆ ಬಂದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಗೋವನ್ನ ಪೂಜಿಸಿ ಹುಲ್ಲು ತಿನ್ನಿಸಿ ಮೈ ತಡವಿದ್ರು. ಅಂದಿನಿಂದ ಗೋವು ಪವಿತ್ರ ಪ್ರಾಣಿಯಾಯಿತು. ಭಾರತೀಯ ಭಾವನೆ ಜಾಗೃತವಾಯಿತು. ಗೋವಿಗೆ ವಿಶೇಷ ಸ್ಥಾನಮಾನ ಸಿಕ್ತು. ಅದನ್ನ ಆಹಾರವನ್ನಾಗಿ ಸೇವಿಸುವವರ ಮೇಲೆ ವಿನಾಕಾರಣ ದ್ವೇಷ ಬೆಳೆಯಿತು. ಅಲ್ಲಿಗೆ ಯೋಗಿ ಮತ್ತು ಬಿಜೆಪಿ ಅಂದುಕೊಂಡಿದ್ದೂ ಆಗಿತ್ತು. ಚುನಾವಣೆ ಗೆದ್ದು ಅಧಿಕಾರಕ್ಕೇರಿತು ಅನ್ನುವಂತಹ ಟೀಕೆ ವ್ಯಕ್ತವಾಗಿದೆ. ಉತ್ತರ ಪ್ರದೇಶ ಬಿಜೆಪಿ ವಶವಾಯಿತು. ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಮುಸ್ಲಿಮರಿಗೆ ತೊಂದರೆ ಕೊಡುವ ಕಾರಣಕ್ಕಾಗಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಗೊಳಿಸಿದ್ರು. ಸರ್ಕಾರವೇ ಮುಂದೆ ನಿಂತು ಗೋಶಾಲೆಗಳ ನಿರ್ಮಾಣ, ಗೋ ಸಂರಕ್ಷಣಾ ಯೋಜನೆಗಳನ್ನ ಜಾರಿಗೆ ತಂತು. ಜೊತೆಗೆ ಸಂಘ ಪರಿವಾರದ ಗೋರಕ್ಷಕರೆಂಬ ಪುಂಡರ ಗುಂಪುಗಳಿಗೆ ಪ್ರೋತ್ಸಾಹ ನೀಡತೊಡಗಿತ್ತು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಕದ್ದು ಮುಚ್ಚಿ ಮಾರಾಟ, ಸಾಗಾಟವನ್ನ ತಡೆಯುವ ನಿಟ್ಟಿನಲ್ಲಿ ಮಾರಣಾಂತಿಕ ಹಲ್ಲೆ ತೀರಾ ಮಾಮೂಲಾಯಿತು. ಬುಲ್ಡೋಸರ್ ನ್ಯಾಯ ಚಾಲ್ತಿಗೆ ಬಂತು. ಹಲ್ಲೆ, ಕೊಲೆ ಕೂಡ ಯೋಗಿ ಆಡಳಿತದಲ್ಲಿ ಸ್ವೀಕೃತವಾಯಿತು. ಇದು ದೇಶದ ಅಲ್ಪಸಂಖ್ಯಾತರಲ್ಲಿ ಅನ್ಯ ಭಾವನೆ ಹುಟ್ಟುಹಾಕಿತು. ಭಯ ಮತ್ತು ಆತಂಕದಲ್ಲಿ ಬದುಕುವಂತಹ ವಾತಾವರಣವನ್ನ ನಿರ್ಮಿಸ್ತು ಅಂತ ಹೇಳಲಾಗುತ್ತೆ. ಇನ್ನು ರೈತರಿಗೆ ಮನೆಯಲ್ಲಿ ಸಾಕುತ್ತಿದ್ದ ದನಗಳಿಂದ ಬರ್ತಾ ಇದ್ದ ಅಲ್ಪ ಸ್ವಲ್ಪ ಆದಾಯಕ್ಕೆ ಕತ್ತರಿ ಬಿತ್ತು. ವಯಸ್ಸಾದ ದನಗಳನ್ನು ಸಾಕುವುದು ಹೊರೆಯಾಗೋಯ್ತು. ಕೊಳ್ಳುವವರು ಇಲ್ಲದಾಗ ಬೀದಿಗೆ ಬಿಡಬೇಕಾಯ್ತು. ಈಗ ಉತ್ತರ ಪ್ರದೇಶದ ರಸ್ತೆಗಳಲ್ಲಿ ದನಗಳದ್ದೇ ಕಾರುಬಾರು. ಸಂಚಾರಕ್ಕೆ ಅಡ್ಡಿಪಡಿಸುವುದು, ವೃದ್ಧರು ಮಕ್ಕಳಿಗೆ ಗುಮ್ಮುವುದು ಇಲ್ಲಿ ತೀರಾ ಮಾಮೂಲು. ಆದರೂ ಅವುಗಳನ್ನ ಹೊಡೆಯುವಂತಿಲ್ಲ. ಅವುಗಳಿಂದ ಆಗ್ತಿರುವ ಅವಘಡಗಳು ಒಂದೆರಡಲ್ಲ. ಆದರೂ ಜನ, ಮುಸ್ಲಿಮರು ಗೋವನ್ನ ಕತ್ತರಿಸ್ತಾರೆ, ಸೇವಿಸ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲವನ್ನ ಸಹಿಸಿಕೊಂಡ್ರು. ಮುಂದುವರೆದ ಭಾಗವಾಗಿ ಬಿಜೆಪಿ ಆಡಳಿತವಿದ್ದ ಗುಜರಾತ್, ಹರಿಯಾಣ, ಕರ್ನಾಟಕ, ರಾಜಸ್ಥಾನ ಸೇರಿದ ಹಾಗೆ ಕೆಲವು ರಾಜ್ಯಗಳು ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಅಂದು ಜಾರಿಗೆ ತಂದವು. ಇತ್ತೀಚೆಗಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಬಕ್ರೀದ್ ಹಬ್ಬದ ಮುನ್ನ ಪ್ರಾಣಿ ಬಲಿ ಮತ್ತು ಕಸಾಯಿಖಾನೆಗಳನ್ನು ನಿಯಂತ್ರಿಸುವ ಆದೇಶವನ್ನ ಹೊರಡಿಸಿದೆ. ಇಂಥ ಹಲವಾರು ಬೆಳವಣಿಗೆಗಳ ನಡುವೆ ನಾವು ಹಬ್ಬದಲ್ಲಿ ದನಗಳ ಹತ್ಯೆ ಮಾಡುವುದಿಲ್ಲ ಮತ್ತು ರೈತರಿಂದ ದನಗಳನ್ನ ಖರೀದಿಸುವುದಿಲ್ಲ ಅಂತ ಮುಸ್ಲಿಂ ಸಮುದಾಯ ದೃಢ ನಿಶ್ಚಯ ಮಾಡಿತು. ಅಷ್ಟೇ ಅಲ್ಲದೆ ಹಸುಗಳನ್ನ ಮಾರಲು ಬಂದ ಹಿಂದೂ ರೈತರಿಗೆ ನಿಮ್ಮ ತಾಯಿ ರೂಪದ ದನಗಳನ್ನ ನಾವು ಖರೀದಿಸುವುದಿಲ್ಲ ಅಂತ ವಾಪಸ್ ಕಳಿಸಿದ್ದು ಆಯ್ತು. ಈ ನೂತನ ಪ್ರತಿಭಟನೆ ದೇಶವ್ಯಾಪಿ ವಿಸ್ತರಿಸಿ ಕರ್ನಾಟಕದ ಹಾಸನದಲ್ಲೂ ಇದು ಪ್ರತಿಧ್ವನಿಸಿತು. ಪರಿಣಾಮವಾಗಿ ರೈತರು ತಮ್ಮ ದನಗಳನ್ನ ಜಿಲ್ಲಾಧಿಕಾರಿ ಕಚೇರಿಗೆ ಅಟ್ಟಿ ಜಿಲ್ಲಾಡಳಿತವೇ ಖರೀದಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಿದ್ರು. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ಮುಸ್ಲಿಂ ಸಮುದಾಯ ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕು ಅಂತ ಕರೆ ಕೊಟ್ರು. ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಕೂಡ ಇದಕ್ಕೆ ದನಿಗೂಡಿಸಿದ್ರು. ಅದಕ್ಕೆ ದೇಶದ ಹಲವು ಮುಸ್ಲಿಂ ಸಂಘಟನೆಗಳು ಬೆಂಬಲ ಕೊಟ್ಟವು. 2027ಕ್ಕೆ ಗೋವು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಚುನಾವಣೆಯನ್ನ ಎದುರಿಸುವ ತಂತ್ರವನ್ನ ಹೂಡಿದಂತಹ ಬಿಜೆಪಿಗೆ ಮುಸ್ಲಿಂ ಸಮುದಾಯದ ಈ ಪ್ರಕ್ರಿಯೆ ತಿರುಗುಬಾಣವಾಯಿತು. ಹಾಗಾಗಿ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸುವ ಅಗತ್ಯ ಇಲ್ಲ, ಅದು ತಾಯಿಗೆ ಸಮಾನ ಅಂತ ಯೋಗಿ ಆದಿತ್ಯನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲೊಂದು ಪ್ರಮುಖ ವಿಚಾರವನ್ನ ಗಮನಿಸಬೇಕು. ಬಿಜೆಪಿ ಆಡಳಿತವಿರುವ ಗೋವಾ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ನಂತಹ ರಾಜ್ಯಗಳಲ್ಲಿ ಗೋಮಾಂಸ ಸೇವನೆ ಮತ್ತು ಮಾರಾಟಕ್ಕೆ ಯಾವುದೇ ನಿರ್ಬಂಧ ಹೇರಿಲ್ಲ. ಯಾಕಂದ್ರೆ ಅಲ್ಲಿನ ಬಹುಸಂಖ್ಯಾತರ ಆಹಾರ ಗೋವು. ಅಲ್ಲಿ ಆ ಪದ್ಧತಿಯನ್ನ ಗೌರವಿಸುವ ನೆಪದಲ್ಲಿ ಬಿಜೆಪಿ ಮೌನಕ್ಕೆ ಶರಣಾದಂತೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಭಾರತ ಜಗತ್ತಿನಲ್ಲೇ ಅತಿ ಹೆಚ್ಚು ಜಾನುವಾರು ರಫ್ತು ಮಾಡುವ ದೇಶಗಳಲ್ಲಿ ಒಂದಾಗಿದೆ. ದೇಶದ ಪ್ರಮುಖ ಮಾಂಸ ರಫ್ತು ಮಾಡುವ ಕಂಪನಿಗಳ ಮಾಲೀಕರು ಬಿಜೆಪಿಗೆ
ಹತ್ತಿರವಿರುವ ಉದ್ಯಮಿಗಳಾಗಿದ್ದಾರೆ ಅಂತ ಹೇಳಲಾಗುತ್ತೆ. ಅವರು ಪಕ್ಷಕ್ಕೆ ಕೋಟಿಗಟ್ಟಲೆ ನಿಧಿ ನೀಡುವವರಾಗಿದ್ದಾರೆ. ಒಂದು ಕಡೆ ದೇಶದ ಒಳಗಡೆ ಸಣ್ಣ ವ್ಯಾಪಾರಿಗಳು ಮತ್ತು ದಲಿತ ಅಲ್ಪಸಂಖ್ಯಾತ ಸಮುದಾಯಗಳ ಆಹಾರ ಮತ್ತು ವ್ಯಾಪಾರದ ಹಕ್ಕನ್ನ ಕಸಿದುಕೊಳ್ಳುವ ಬಿಜೆಪಿ, ಇನ್ನೊಂದು ಕಡೆ ದೊಡ್ಡ ಮಟ್ಟದ ರಫ್ತು ಉದ್ಯಮಕ್ಕೆ ಪರೋಕ್ಷವಾಗಿ ಸಹಕರಿಸುತ್ತಿದೆ ಅನ್ನುವಂತ ಗಂಭೀರ ಆರೋಪ ಎದುರಿಸ್ತಾ ಇದೆ.